ನಮಸ್ಕಾರ. ಇದು ಒಂಥರ ಅಮೇಝಿಂಗು, ಅಂದರೆ ಆಶ್ಚರ್ಯಕರವಾದ ವಿಷಯ. 1600 ಎಪಿಸೋಡು ಪ್ರತಿನಿತ್ಯ ತಪ್ಪದೆ ಒಬ್ಬರೇ ಆಂಕರ್ ಮಾಡ್ತಾ ಅಡುಗೆ ಮಾಡಿರ್ತಕ್ಕಂಥದ್ದು ಒಂದು ಜಾಗತಿಕ ದಾಖಲೆ ಅಂತ ನಾನು ಸಂತೋಷ ಹಂಚ್ಕೋತಾ ಇದ್ದೀನಿ ನಿಮ್ಮ ಎದುರುಗಡೆ. ಆ ಥರದ್ದು ಬೇರೆ ಯಾವುದು ಇಲ್ಲವೇ ಇಲ್ಲ ಇವತ್ತಿನವರೆಗೆ. ನಾನೆಲ್ಲ ಚೆಕ್ ಮಾಡಾಯಿತು. ಆದರೆ 1600 ಎಪಿಸೋಡ್ ಒಂದಿನ ಮಿಸ್ ಆಗಿಲ್ಲ. ಅಂದರೆ ಕೆಲವು ಸಲ ಏನೋ ಕಾರಣಕ್ಕೊಂದು ರಿಪೀಟ್ ಕೊಡ್ತಾರೆ, ನಿನ್ನೆದು ಅಥವಾ ಲಾಸ್ಟ್ ಆ ಥರ ಹಾಗೇ ಇಲ್ಲ. ಮತ್ತು 1600 ಎಪಿಸೋಡಲ್ಲಿರ್ತಕ್ಕಂಥ ಅಡಿಗೆಯನ್ನು ಮಾಡೋದು ಹೇಗೆ ಅಂತ ಆ ವಿವರಗಳನ್ನು ಕೊಟ್ಟಿದ್ದು ಕೂಡ ಗೀತಾ ಅವರೇ. ಅವರು ಒಂದಿನ ಮಿಸ್ ಆಗಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಮನೆ ಅಂತಂದಮೇಲೆ, ಕುಟುಂಬ ಅಂತಂದಮೇಲೆ ಅಲ್ಲಿ ಎಷ್ಟೋ ಬೇರೆ ಕೆಲಸ ಕಾರ್ಯಗಳಿರುತ್ತೆ, ಮದುವೆಗಳಿರುತ್ತೆ, ಮುಂಜಿ ಇರುತ್ತೆ, ಬೇರೆ ಊರಿಗೆ ಹೋಗೋದಿರುತ್ತೆ, ಬೇರೆ ಬೇರೆ ದೇಶಕ್ಕೆ ಹೋಗೋದಿರುತ್ತೆ. ಅಂತಹದ್ರಲ್ಲಿ ಕೂಡ ಇವರು ಒಂದು ದಿನ ತಪ್ಪದೆ ಮಾಡಿರ್ತಕ್ಕಂಥದ್ದು ಆಶ್ಚರ್ಯ. ಎಲ್ಲೆಲ್ಲಿ ಹೋಗಿದ್ದಾರೆ. ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದು 3 ಮಾತ್ರನೇ. ಒಂದು ಪೊಲೀಸರು, ಇನ್ನೊಂದು ಡಾಕ್ಟ್ರು, ಮೂರನೇದು ಬೊಂಬಾಟ್ ಭೋಜನದವರು. ಇದು ಒಂದು ಆಶ್ಚರ್ಯಕರವಾದ ವಿಷಯ. ಇದು ವಿದೇಶಗಳಲ್ಲಂತೂ ಅದೆಷ್ಟು ಡಿಮ್ಯಾಂಡ್ ಇದೆ ಅಂತ ಕಣ್ಣಲ್ಲಿ ನೋಡಿದ್ದೀನಿ ನಾನು. ಅಮೆರಿಕದ 18 ಸಿಟಿಗಳಲ್ಲಿ ನಾನ್ ಸ್ಟಾಪ್ ಆಗಿ ಅವರು ಅಡುಗೆ ಮಾಡಿದ್ದು, ಅಲ್ಲಿದ್ದಾಗಲಿಂದ ಇಲ್ಲಿ ಕಳಿಸ್ಕೊಟ್ಟು ಆ ಕ್ವಾಲಿಟಿ ಮೇಂಟೈನ್ ಮಾಡೋದು. ಸುವರ್ಣ ಚಾನಲ್ಲು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಆಗಿದೆಯೋ ಇಷ್ಟೇ ಫೇಮಸ್ಸು ಎಲ್ಲ ರಾಷ್ಟ್ರಗಳಲ್ಲಾಗಿದೆ ಅಂತಂದರೆ ಅದು ತಪ್ಪೇನಲ್ಲ. ಅದು ಬಹಳ ದೊಡ್ಡ ವಿಷಯ. ಅದು ಸೌತ್ ಆಫ್ರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಆಮೇಲೆ ಅಮೆರಿಕದ ಗಲ್ಲಿಗಳಲ್ಲಿ 18 ಜಿಲ್ಲೆಗಳಲ್ಲಿ 18 ಸ್ಟೇಟ್ಸ್ ಬರ್ತಲ್ಲ, ಅಲ್ಲಿ ಸ್ವರ್ಣವಾಹಿನಿ ಅಷ್ಟೇ ಅದು ಫೇಮಸ್ ಆಗಿದೆ. ಇದು ಅಂದರೆ ಒಂದು ಅಕ್ಕಿ ಒಂದು ಬೇಳೆ ಇಟ್ಕೊಂಡು ಎಷ್ಟು ಆಟ ಆಡ್ತಾರೆ ಇವರು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಎಷ್ಟೋ ಸಲ. ಏಕೆಂದರೆ ವೈವಿಧ್ಯ ಇದೆಯಲ್ಲ. ಈಗ ಕ್ರಿಕೆಟಿಗೆ ತಗೊಳ್ಳೋದಾದರೆ ನೀವು ಒಂದೇ ಬಾಲು ಒಂದೇ ಬ್ಯಾಟು ಅಷ್ಟೇ, ಇನ್ನೇನಿಲ್ಲ. ಬಟ್ ಅದರಲ್ಲಿ ಎಷ್ಟು ವೆರೈಟೀಸ್ ಆಫ್ ಶಾಟ್ಸ್ ಬರುತ್ತೆ ಯೋಚನೆ ಮಾಡಿ. ಸ್ಟ್ರೈಟ್ ಡ್ರೈವ್ ಬರುತ್ತೆ, ಹುಕ್ ಬರುತ್ತೆ, ಸ್ವೀಪ್ ಬರುತ್ತೆ, ಅಥವಾ ಧೋನಿದು ಹೆಲಿಕಾಪ್ಟರ್ ಶಾಟ್ ಬರುತ್ತೆ, ತೆಂಡೂಲ್ಕರ್ದು ಸ್ಟ್ರೈಟ್ ಡ್ರೈವ್ ಬರುತ್ತೆ, ಸ್ಕೂಪ್ ಶಾಟ್ ಅಂತ ತಿಲಕ್ ರತ್ನೆ ಅವ್ರದ್ದೇ ಅದರಲ್ಲಿ ಸ್ಪೆಷಾಲಿಟಿ. ಈ ಥರ ಬಾಲ್ ಒಂದು ಬ್ಯಾಟ್ ಒಂದು ಇಟ್ಕೊಂಡು ಅಷ್ಟು ಶಾಟ್ಗಳನ್ನ ಅವ್ರು ತೆಗಿತಾರಲ್ಲ ಅಥವಾ ಮಾಡ್ತಾರಲ್ಲ, ಚಪ್ಪಾಳಿಗೆ ಇಟ್ಟಿಸ್ತಾರಲ್ಲ, ಹೊಸ ಆನಂದವನ್ನು ಕೊಡ್ತಾರಲ್ಲ. ಅಷ್ಟೇ ಆನಂದ ಒಂದು ಬೇಳೆ ಒಂದು ಅಕ್ಕಿನ ಇಟ್ಕೊಂಡು ಚಂದ್ರು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ನೆನೀತಾ ಇದ್ದೀನಿ. ಮೊನ್ನೆ ಸಾಂಬಾರನ್ನ ಮಾಡಿದ್ರು ಫಾರ್ ಎಕ್ಸಾಂಪಲ್. ಅದು ಎಲ್ಲ ಹೋಟ್ಲುಗಳಲ್ಲೂ ಸಿಗ್ತಕ್ಕಂಥ ಸಾಂಬಾರನ್ನ ಮನೆಗಳಲ್ಲಿ ನಾವೇ ಮಾಡ್ಕೋತೀವಿ. ಆದರೆ ಇವರು ಹೇಳಿದ ವೆರೈಟಿ ನೆಕ್ಸ್ಟ್ ನಮ್ಮ ಮನೆಯವರು ಮಾಡಿದ್ರು. ಅದರಲ್ಲಿ ಏನೋ ಒಂದು ವೈವಿಧ್ಯ, ಏನೋ ಒಂದು ಹೊಸ ರುಚಿ ಇದ್ದಿದ್ದನ್ನು ನಾನು ಗಮನಿಸಿದೆ. ಮತ್ತು ಅವ್ರು ಹೇಳಿದ ಎಲ್ಲ ಅಡುಗೆಗಳು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಕೆಲವೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಗೌರಿಯಮ್ಮ ಅವರ ಟಿಪ್ಸ್ ಅಂತೂ ನಮಗೆ ಬಹಳವೇ ಅನುಕೂಲ ಆಗಿದೆ. ಅವ್ರು ಹೇಳಿದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ನನ್ನ ಕೂದಲು ಇವತ್ತು ಹೊಲಸಾಗಿ ಇಷ್ಟು ಚೆನ್ನಾಗಿದೆ ಇದೇನೋದಾದರೆ, ಕೂದಲು ಉದುರೋದು ನಿಂತೋಗಿದೆ ಅನ್ನೋದಾದರೆ ಅದು ಗೌರಿಯಮ್ಮ ಅವರ ಕಾರಣ. ಚಂದ್ರು ಅವರು ಈ ಥರ ಇದ್ದಾರೆ ಅನ್ನೋಕ್ಕೆ ಕೂಡ ಗೌರಿಯಮ್ಮ ಅವರ ಕಾರಣ. ಆಯ್ತಾ? ಹೀಗೆ ಅವ್ರು ಕೊಡ್ತಕ್ಕಂಥ ನಮಗೆ 2 ನಿಮಿಷದಲ್ಲಿದ್ದರೆ ನಾವು ಎಷ್ಟು ಅವ್ರಿಗೆ ಸುಲಭವಾಗಿ ಅವರು ನಮ್ಮನ್ನು ತಲುಪ್ತೀವಿ ಅವ್ರನ್ನ. ಅಂದರೆ ಪ್ರೀತಿಯಿಂದ ಮಾತಾಡಿಸಿ ಎಲ್ಲ ಟಿಪ್ಸು ಕೊಡ್ತಾರೆ. ಇಲ್ಲಿ ಬಿಡಿ, ನಾವೆಲ್ಲ ವಿದೇಶಕ್ಕೆ ಹೋದಾಗ ಗೌರಿಯಮ್ಮ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ, ಅದನ್ನು ಓದಿದ್ರು, ಅವರು ಟಿಪ್ಸ್ ಕೊಟ್ಟಿದ್ದಾರೆ, ಅದು ವರ್ಕ್ ಆಗ್ತಿದೆ, ಹೋದರೆ ಹೇಳಿ ಅಂತಲಿಂದ ಹೇಳಿ ಕಳಿಸ್ತಾರೆ. ಸೊ ಈ ಥರದ್ದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಮತ್ತು ಪ್ರತಿಯೊಂದು ಸೀಸನ್ನಲ್ಲೂ ಒಂದು ವೆರೈಟಿ ಕೊಡ್ತಾ ಇದ್ದಾರೆ. ಎಷ್ಟು ವೆರೈಟಿ ಅಂತಂದರೆ ನನಗೆ ಆಶ್ಚರ್ಯವಾಗುತ್ತೆ. ಬ್ಯೂಟಿ ಟಿಪ್ಸ್ ಕೊಡ್ತಾರೆ, ಹೇರ್ ಸ್ಟೈಲ್ ಕೊಡ್ತಾರೆ, ಮೇಕಪ್ಗೆ ಸಂಬಂಧಪಟ್ಟಿದ್ದು ಕೊಡ್ತಾರೆ, ಆಮೇಲೆ ಮನೆ ಡೆಕೋರೇಷನ್ ಬಗ್ಗೆ ಕೊಡ್ತಾರೆ. ಹೀಗೆ ಆರೋಗ್ಯದ ಜೊತೆಗೆ ಹಲವು 10 ವಿಚಾರಗಳನ್ನು ಕೊಡ್ತಾ ಇರ್ತಕ್ಕಂಥ 1600 ಅಂದರೆ ಇದೊಂದು ದೊಡ್ಡ ವಿಕ್ರಮ. ಇದನ್ನು ಸಾಧನೆ ಮಾಡಿರ್ತಕ್ಕಂಥವರು. ಇನ್ಫ್ಯಾಕ್ಟ್ ಅಡಿಗೆಗೂ ಚಂದ್ರಿಗೂ ಬಹಳ ಹತ್ತಿರದ ನಂಟಿದೆ. ಹೆಂಗೆ ಅಂದರೆ, ಬೆಂಗಳೂರಿಗೆ ದೂರದರ್ಶನ ಪದಾರ್ಪಣೆ ಮಾಡಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮೊಟ್ಟ ಮೊದಲ ಅಡಿಗೆಯ ಕಾರ್ಯಕ್ರಮವನ್ನು ಬೆಂಗಳೂರಿನ ದೂರದರ್ಶನ 1988ರಲ್ಲಿ ಫಸ್ಟ್ ಅಡಿಗೆಯನ್ನು ಮಾಡಿದ್ದೇ ಇವರು. ಆ ಕಾರ್ಯಕ್ರಮ ಅದು ಪೈನೀರ್ಸ್ ಇವರು ಅಲ್ಲ. ಫಸ್ಟ್ ನಳಪಾಕ ಅಂತ ಅದರ ಹೆಸರು ನೆನಪಿದೆ, ನಳಪಾಕ ಅಂತ. ಸೊ ಅಲ್ಲಿ ಶುರು ಮಾಡಿದ್ದು
ಇವತ್ತಿನವರೆಗೂ ಇಲ್ಲ. ಸೌಟೆ ಕೆಳಗಡೆ ಇಟ್ಟಿಲ್ಲ. ಮತ್ತೆ ಹೌದು, ಗೀತಾ ಅವ್ರನ್ನ ಮದುವೆ ಆದ್ರು. ಮದುವೆ ಆದ ಮರುದಿನ ಅವ್ರು ಹೇಳಕ್ ಮುಂಚೆನೆ ಏನಾದ್ರು ಒಂದು ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ ಮಾಡಿ ಇಟ್ರು. ನೋಡಿ, ಇವ್ರು ತಿಂದ್ಬಿಟ್ಟು ನಿಮ್ಮಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ನಂಗೆ ಬರಲ್ಲ ಅಂದ್ರು. ಆ ಅಡಿಗೆ ಮಾಡೋದು ಇವ್ರು ನಿಲ್ಸಿದ್ರು, ಇವ್ರು ಮುಂದುವರ್ಸಿದ್ರು. ಇದು ಕೂಡ ಸತ್ಯ. ನೋಡಿ, ಒಪ್ಕೋತಾ ಇದ್ದಾರೆ, ಸತ್ಯವನ್ನು ಯಾರು ಅಲ್ಗಡಿಯಕ್ಕೆ ಆಗಲ್ಲ ಸರ್. ಹೀಗಾಗಿ ಆದ್ರೆ ಈಗ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ಅಕ್ಕ ಸಮ್ಮೇಳನ ವಾಷಿಂಗ್ಟನ್ ಅಲ್ಲಿ ನಡೆದಾಗ ಅಲ್ಲಿ ಕೊಟ್ಟಿದ್ದು ಇವ್ರದೇ ಸಬ್ಜೆಕ್ಟು, ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ, ಗಂಡಸರು ಅಥವಾ ಹೆಂಗಸರು ಅಂತ. ಏನಂತ ಹೇಳೋದು? ನಾ ಹೇಳಿದೆ ಗಂಡಸರೇ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ. ಹೆಂಗೆ ಅಂತ ಕೇಳಿದ್ರು. ನೀವು ಭೀಮ ಪಾಕ ಕೇಳಿದ್ದೀರಾ, ನಳಪಾಕ ಕೇಳಿದ್ದೀರಾ, ಆದ್ರೆ ದಮಯಂತಿ ಪಾಕ ಎಲ್ಲೂ ಇಲ್ಲ, ಹಿಡಂಬಿ ಪಾಕ ಇಲ್ಲವೇ ಇಲ್ಲ. ಆದ್ದರಿಂದ ಗಂಡಸರೇ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದಾಗ ಅಲ್ಲಿದ್ದ ಲೇಡೀಸ್ ಎಲ್ಲ ಗಲಾಟೆ ಮಾಡಿ ಶುರು ಮಾಡ್ಬಿಟ್ರು. ಆಗ ಹೇಳಿದೆ, ಮಾಸ್ಸಿಗೆ ಕುಕ್ಕಿಂಗ್ ಮಾಡಬೇಕಾದ್ರೆ ಗಂಡಸರೇ ಸರಿ. ಯಾಕೆಂದ್ರೆ ಅಷ್ಟು ಎತ್ತರದ ಕೊಳಗವನ್ನ ಒಲೆಯಿಂದ ಇಳಿಸೋದು, ಅಡಿಗೆ ಮಾಡೋದು ಕೇವಲ ಗಂಡಸ ಕೈಲಿ ಸಾಧ್ಯ. ಮಾಸ್ ಕುಕ್ಕಿಂಗ್ಗೆ ಗಂಡಸರು ಸರಿ, ಕ್ಲಾಸ್ ಕುಕ್ಕಿಂಗ್ಗೆ ಹೆಂಗಸರು ಸರಿ ಎಂದಾಗ ಹೆಂಗಸರು ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು. ಯಾಕೆಂದ್ರೆ ಅಮ್ಮನ ಅಡಿಗೆ ಮುಂದೆ ಬೇರೆ ಯಾವುದೂ ಇಲ್ಲ. ನೀವು ಒಪ್ಪಿದ್ದೀರಾ, ನಾನು ಒಪ್ಪಿದ್ದೀನಿ. ಈ ಜಗತ್ತಿಗೆ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಪದಾರ್ಪಣೆ ಬಂದಾಗ ಮೊದಲ ತುತ್ತು ಸಿಗ್ತಕ್ಕಂಥದ್ದು ಅಮ್ಮನಿಂದ. ಅಮ್ಮ ಕೊಡ್ತಕ್ಕಂಥ ತುತ್ತಿನಿಂದ ಶುರು ಆಗುತ್ತೆ. ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ್ದು ನಿಜ. ಆದ್ರೆ ಅಂತಹ ಅಡಿಗೆಗಳನ್ನ, ವೆರೈಟಿಗಳನ್ನ, ಒಂದು ಉಪ್ಪಿಟ್ಟು ಅಂದ್ರೆ ಅದರಲ್ಲಿ ಒಂದು 50 ವೆರೈಟೀಸ್ ಇರುತ್ತೆ. ಆಶ್ಚರ್ಯ. ಲಂಡನ್ ನಲ್ಲಿ ಒಂದ್ಸಲ ಬ್ರೆಡ್ ಅಂದ್ರೆ ಬ್ರೆಡ್ ಅಲ್ಲಿ 30 ವೆರೈಟಿ ಇದೆ, ಅಲ್ಲಿ ಗೊತ್ತೇ ಇಲ್ಲ. ಎಸ್ಕಿಮೋ ಜನಗಳು ಅಲ್ಲಿ ಹೋಗಿ ಐಸ್ ಅಲ್ಲಿ 50 ವೆರೈಟಿ ಇದೆಯಂತೆ, ಗೊತ್ತಿಲ್ಲ ನಮಗದು. ಹೀಗೆ ಒಂದು ಉಪ್ಪಿಟ್ಟಲ್ಲಿ ಇಷ್ಟು ವೆರೈಟಿ. ಒಂದು ಸಾರು, ಇವರ ಸಾರಂತೂ ಅದು ಬರೀ ಸಾರಲ್ಲ, ಅದೊಂದು ಔಷಧೀಯವಾದ ಒಂದು ಟಾನಿಕ್ ಅಂತ ನಾನು ಭಾವಿಸಿದ್ದೀನಿ. ಎಷ್ಟೋ ಕಾಯಿಲೆಗಳಿಗೆ ವಾಸಿ ಆಗ್ತಕ್ಕಂಥ ಸಾಂಬಾರ ಪದಾರ್ಥಗಳನ್ನ ಹಾಕಿದ್ದಾರೆ. ಇವರ ಸಾರು ನೋಡಿ, ಚಂದ್ರು ಮಾಡ್ತಕ್ಕಂಥ ವಿಶೇಷವಾದ ಸಾರು ನೋಡಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹಾಡನ್ನು ಕೂಡ ಕಟ್ಟಿದ್ದಾರೆ. ಸಾರೇ ಜಹಾಸೆ ಅಚ್ಚ, ಸಾರೇ ಜಹಾಸೆ ಅಚ್ಚ ಅಂತಕ್ಕಂಥದ್ದು ಕೂಡ ಚಂದ್ರು ಸಾರ್ ಅನ್ವಯಿಸುತ್ತೆ ಅಂತ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ. 1600 ನಾನು ಚಾನಲ್ನ ಮುಕ್ತವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಯಾಕೆಂದ್ರೆ 1600 ಎಪಿಸೋಡ್ ಮಾಡೋಕ್ಕೆ ಚಾನಲ್ ಅವರು ಅವಕಾಶ ಕೊಟ್ಟರು. ಅದು ಬಹಳ ಮುಖ್ಯ ಆಗುತ್ತೆ. ಕೆಲವು ಸಲ ಚೆನ್ನಾಗಿರೋವಾಗಲೇ ಈ ಥಿಯೇಟರ್ ಇಂದ ಸಿನಿಮಾ ತೆಗೆದು ಬಿಡ್ತಾರೆ, ಚೆನ್ನಾಗಿ ಓಡ್ತಿರೋವಾಗ ತೆಗೆದು ಬಿಡ್ತಾರೆ ಆಚೆ. ಸೊ ಇಂಥದ್ದು ಜೀವನದಲ್ಲಿ ನಡೆಯುವಾಗ 1600 ದಾಟಿದೆ ಅಂದ್ರೆ ಮತ್ತೆ ಮುನ್ನುಗ್ಗಿ ಅಂತ ಹೇಳಿದ್ರು. ಹೊಸ ವೆರೈಟಿ, ಹೊಸ ವಿಷಯ, ಹೊಸ ಸೆಗ್ಮೆಂಟ್ಸ್ ಇಟ್ಕೊಂಡು ಈಗ 6ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇದೊಂದು ರಾಷ್ಟ್ರೀಯ ದಾಖಲೆ ಆಗಿದೆ. ಅವರ ದಾಖಲೆಯನ್ನು ಅವರೇ ಈಗ ಮುರಿಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಬಂದವರು ಬೇರೆ ಯಾರು ಇಲ್ಲ ಅಂತ ಹೇಳ್ತಾ, ಈ ಪುಸ್ತಕ 4ನೇ ಪುಸ್ತಕ ಬಹಳ ಬಣ್ಣವಾಗಿ ಆಕರ್ಷವಾಗಿರ್ತಕ್ಕಂಥ ಪುಸ್ತಕಗಳು 1, 2, 3 ಆಗಿದೆ. ಇವತ್ತು 4ನೇ ಪುಸ್ತಕದ ಬಿಡುಗಡೆ ಇದೆ. ಪ್ರತಿ ಸಲ ಮುನ್ನೋಡಿ ಬರೆಯುವಂತಹ ಭಾಗ್ಯ ನನ್ನದೇ ಆಗಿರುತ್ತೆ. ಇವತ್ತಿನ ಪುಸ್ತಕ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ. ಚಾನಲ್ನವರು ಸಹ ಬಂದಿದ್ದಾರೆ. ಗೌರಿಯಮ್ಮ ಅವ್ರಿಗೆ ವಿಶೇಷವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏಕೆಂದ್ರೆ ಅವರು ಕೊಡ್ತಕ್ಕಂಥ ಟಿಪ್ಸ್ ಇದೆಯಲ್ಲ, ದಟ್ ಇಸ್ ಸಮಥಿಂಗ್ ವಂಡರ್ಫುಲ್. ನಮ್ಮ ಅಡಿಗೆ ಮನೆಯಲ್ಲಿರ್ತಕ್ಕಂತಹ ಐಟಮ್ಸೇ ತಗೊಂಡು ನಮ್ಗೆ ಆರೋಗ್ಯವನ್ನು ದಯಪಾಲಿಸ್ತಾ ಇದ್ದಾರೆ ಅವರು. ಅವರಿಗೆ ವಂದಿಸ್ತಾ ಮತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪತ್ರಿಕಾಕರ್ತರಿಗೆ ತಲೆವಾಗಿ ವಂದಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಲ್ಲ, ಕೆಲವರು ವಿಗ್ ಅಂತ ಬಂದು ಹೇಳದ್ ನೋಡಿದ್ದಾರೆ. ಗೀತಾ ಅವ್ರು ಹೇಳಿದ್ದಾರೆ, ತಲೆಗೆ ಎಣ್ಣೆ ಬಿಟ್ಟು ನೀನು ಹಾಕಲ್ಲ. ತಲೆಗೆ ಅನ್ಬಾರ್ದಂತೆ, ಎರಡೂ ನಿಜ. ಯಾಕೆಂದ್ರೆ ಇಂಥ ಪವಿತ್ರವಾದ ವೇದಿಕೆಯನ್ನು ಸುಳ್ಳು ಹೇಳಬಾರ್ದು. ಅನೇಕ ಪ್ರೆಸ್ ಮೀಟ್ಸ್ ಅವ್ರು ಮಾಡಿದ್ದಾರೆ. ಪಾಪ ಪಾಂಡು ಸಿಲ್ಲಿಗೆ ಅಲ್ಲಿ ಕಣ್ತುಂಬ ನೋಡಿದ್ದಾರೆ, ಕೆಲವು ಫೋಟೋಸ್ ಹೊಡೆದು ಇಟ್ಕೊಂಡಿದ್ದಾರೆ. ಹೀಗಾಗಿ ಎಣ್ಣೆ ಬಹಳ ಮುಖ್ಯ ಆಗುತ್ತೆ ಎಲ್ಲ ಕಡೆ. ಆ ಎಣ್ಣೆನ ಪದ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ. ಅದು ಎಳ್ಳು ನೈ ಅಂತ, ಎಳ್ಳು ನೈ ಬಂದು ಎಳ್ಳನ್ನ ಇಸಿಕಿದಾಗ ಬರ್ತಕ್ಕಂಥ ಜಿಡ್ಡಿಗೆ ಎಣ್ಣೆ ಅಂತ ಬಂತು. ಆಮೇಲೆ ಎಳ್ಳಿನ ಎಣ್ಣೆ ಅಲ್ಲದೆ ಯಾವುದೇ ಒಂದು ಪದಾರ್ಥ ಅಥವಾ ಬೀಜದಿಂದ ತೆಗೆದ ಎಣ್ಣೆ ಕೂಡ ಎಣ್ಣೆ ಅಂತಾನೆ ಅನ್ನಿಸ್ತು. ಎಣ್ಣೆಗೆ ಕರ್ನಾಟಕದಲ್ಲಿ ಬೆಳಿಗ್ಗೆನೆ ಒಂದು ಅರ್ಥ, ಸಂಜೆನೆ ಒಂದು ಅರ್ಥ. ಇದು ಕನ್ನಡದ ಒಂದು ಬಹಳ ವೈಶಿಷ್ಟ್ಯ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಟೈಮಲ್ಲಿ ಪದ ಬಳಸ್ತೀರಾ ಮತ್ತು ಯಾರನ್ನ ಕೇಳ್ತೀರಾ ಮತ್ತು ಯಾರ ಎದುರುಗಡೆ ಕೇಳ್ತೀರಾ,
ಈ ಮೂರು ಕೂಡ ಮುಖ್ಯ ಆಗುತ್ತೆ. ಬರ್ತೀಯಾದ್ರು ಅಂದಾಗ ಎಣ್ಣೆಗೆ ಬೇರೆ ಅರ್ಥ ಇರುತ್ತೆ ಅಂತ. ಆಮೇಲೆ ಇವರು ಪ್ರತಿ ಎಪಿಸೋಡ್ ಅಲ್ಲಿ ಕೂಡ ಎಣ್ಣೆ ಬಗ್ಗೆ ಹೇಳ್ತಾರೆ ಪರ್ಟಿಕ್ಯುಲರ್. ನನಗೆ ಅದೊಂದು ಆಶ್ಚರ್ಯ ಸರ್, ಇದೇ ಎಣ್ಣೆಯಲ್ಲೇ ಹಾಕೋಬೇಕು ಅನ್ನೋ ತರದಲ್ಲಿ. ಇದು ಹೇಗಿದು ವರ್ಕೌಟ್ ಆಗ್ತಾ ಇದೆ ಅಂತ ಕೂಡ ಆಶ್ಚರ್ಯ. ಯಾವ ಎಣ್ಣೆ ಅದು? ಸನ್ಫ್ಲವರ್ ಆಯಿಲ್, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದರಲ್ಲೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅದು ಕೂಡ ಬಹಳ ಪಾಪ್ಯುಲರ್ ಆಗೋಯ್ತು. ನಮ್ಮ ಮನೇಲಿ ಅದೇ ನಾವು ತರಿಸೋದು, ಯಾಕೆಂದ್ರೆ ಚಂದ್ರು ಬಳಸ್ತಾರಾದ್ರಿಂದ ಏನೇ ಅಡಿಗೆ ಮಾಡ್ಬೇಕಾದ್ರೆ ಅವ್ರು ಹೇಳಿದ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ನಾವು ಮುಂಚೆ ಇದೇ ಬೆಂಕಿ ಪಟ್ಟಿಗೆಯಿಂದ ಹಚ್ಚಿ ಸ್ಟವ್ ಅಂತ ಹೇಳ್ತಾ ಇದ್ರು. ಅದು ಆರೋಗ್ಯದಲ್ಲಿ ಅದು ಹೆಂಗೆ ರುಚಿಯಲ್ಲಿ ಹೆಂಗೆ ವ್ಯತ್ಯಾಸ ಬರುತ್ತಾ ನಂಗೆ ಗೊತ್ತಿರ್ಲಿಲ್ಲ. ಸೊ ಇಷ್ಟೆಲ್ಲ ವಿಚಾರಗಳು ಚಂದ್ರನಿಂದ ನನಗೆ ಗೊತ್ತಾಯ್ತು. ಆದ್ರೆ ಅವರ ಅಡಿಗೆ ಮಹಿಳಾ ಕ್ಲಬ್ಗಳಿಗೆ ಕೆಳಗಡೆ ಹೋಗ್ತಾರೆ, ಎಷ್ಟು ಪ್ರೀತಿಯಿಂದ ಕೇಳ್ತಾರೆ, ಅವ್ರಿಗೆ ಹೇಳ್ಕೊಡೋ ರೀತಿ. ಆಮೇಲೆ